ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಚಟ್ಪಟ್ ಪಾಪಡ್ ಕೋನ್ ಮಾಡಾಕ್ತೀನಿ. ಭಾಳ ಇಷ್ಟ ಆಗುತ್ತೆ ಎಲ್ಲರಿಗೂ, ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ. ಇದ್ರಾಗ ಕ್ಯಾಲ್ರಿ ಲೋ ಇರ್ತೈತಿ, ಅದಕ್ಕೆ ಇದನ್ನೆಲ್ಲರೂ ತಿನ್ಬೋದು ನೋಡ್ರಿ. ಒಳ್ಳೆ ಸ್ನ್ಯಾಕ್ಸ್ ಇದು, ಈಸಿಯಾಗಿ ಮಾಡ್ಕೊಳ್ಳುವಂಥದ್ದು. ಅದಕ್ಕೆ ನಾವು ಕ್ರಿಕೆಟ್ ನೋಡುವಾಗಲಿ, ಇವತ್ತು IPL ಫೈನಲ್ ಇರೋದ್ರಿಂದ ನಾ ಇವತ್ತು ಒಳ್ಳೆ ಸ್ನ್ಯಾಕ್ಸ್ ಮಾಡ್ಕೊಂಡು ನಾವು ನೋಡ್ಕೋತ ತಿನ್ನಕ್ಕೆ ಕೂತೀವ್ರಿ ಇದನ್ನು. ಅದಕ್ಕೆ ನಿಮಗೂ ಇದನ್ನು ನೋಡಿ ಮಾಡ್ಕೊಳ್ಳಿ, 10 ನಿಮಿಷನಾಗ ಆಗುತ್ತೆ ಅಂತ ಹೇಳಿ ನಾನು ಇದನ್ನ ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕ್ತೀನಿ. ಇಂಥ ವೆಜಿಟೇಬಲ್ಸ್ ಅಲ್ಲೇ ಕುತ್ಕೊಂಡು ಕಟ್ ಮಾಡ್ಕೊಂಡು ನಾವು ಆರಾಮಾಗಿ ಅದನ್ನ ಒಂದಿಷ್ಟು ಹಪ್ಪಳ ತೊಗೊಂಡು ಮಾಡ್ಕೊಂಬರ್ಬೋದ್ರಿ. ಇದನ್ನ ನೋಡ್ರಿ, ಇದು ಇಂಥವೆಲ್ಲ ಹೆಚ್ಚಿದ್ದು ಇಟ್ಕೊಂಡು ಬಿಟ್ರೆ ನಾವು ಅವೆಲ್ಲ ಆಗ ರೆಡಿ ಆಗ್ತಾವ್ರಿ ಕೋನ. ನಾವು ಈ ಥರ ಒಂದು ಸ್ನ್ಯಾಕ್ಸನ್ನು ನಾವು ಈಸಿಯಾಗಿ ಮಾಡ್ಕೊಂಡು ಎಲ್ಲರೂ ಕೂಡಿ ತಿನ್ಬೋದು ಅಂತ ಹೇಳಿನ ನಾ ಈ ಸ್ನ್ಯಾಕ್ಸ್ ಮಾಡಿ ತೋರ್ಸಾಕ್ತೀನಿ. ನಾ ಇದ್ರೊಳಗೆ ಕಟ್ ಮಾಡ್ಕೊಳಕ್ತೇನೆ ರೀ. ನೀವು ಬೇಕಾದ್ರೆ ಚಾಕು ತೊಗೊಂಡು ಸಣ್ಣಗೂ ಹೆಚ್ಕೋಬೋದು. ಅಲ್ಲೇ ಕುತ್ಕೊಂಡು ಇವನ್ನೆಲ್ಲ ಸೌತಿಕಾಯ್ದು ಎಲ್ಲ ಈ ಸಣ್ಣ ಒಂದು ಗ್ರೈಂಡರ್ನಾಗ ನಾನು ಹಾಕೊಳಕ್ತೇನೆ ರೀ. ನೋಡ್ರಿ, ಇದ್ರೊಳಗೆ ಹಾಕೊಂಡು ಈಗ ನಾ ಎಲ್ಲ ಪೀಸ್ ಮಾಡ್ಕೊಳಕ್ತೀನಿ. ಹಿಂಗೆ ಪೀಸ್ ಮಾಡಿ ಇಟ್ಕೊಂಡಿದ್ದನ್ನು ನಾನು ಕೋನ್ ಮಾಡ್ಕೊಂಡು ಅದ್ರೊಳಗೆ ಹಾಕೊಂಬರ್ತೀನಿ ರೀ ಹಪ್ಪಳ. ಈಗ ನೋಡ್ರಿ, ಇದೆಲ್ಲ ಇದು ಆಯ್ತು ನೋಡ್ರಿ. ಈಗೆಲ್ಲ ಪೀಸ್ ಅದು ಇವು ಸಣ್ಣಗೆ ಪೀಸ್ ಮಾಡ್ಕೊಂಡನ್ರಿ. ನೀವು ಬೇಕಾದ್ರೆ ನೀವು ಚಾಕುಲ್ಲೇನು ಮಾಡ್ಕೋಬೋದು, ಇಷ್ಟ ಸಣ್ಣನ ಮಾಡ್ಕೋಬೋದು, ಸ್ವಲ್ಪ ದಪ್ಪನ ಮಾಡ್ಕೋಬೋದು ರೀ. ಭಾಳ ಬೆಸ್ಟ್ ಆಗುತ್ತೆ ರೀ. ಈಸಿಯಾಗಿ ಮಾಡುವಂಥ ಒಂದು ಒಳ್ಳೆ ಸ್ನ್ಯಾಕ್ಸ್ ಇದು. ಈಗ ನೋಡ್ರಿ, ಇದನ್ನು ನಾನು ಸಣ್ಣ ಮಾಡ್ಕೋತನು. ಯಾಕಂದ್ರೆ ಇದು ಶುಗರ್ ಪೇಷಂಟ್ ಆಗಲಿ, ಮಕ್ಕಳಾಗಲಿ, ಎಲ್ಲರೂ ಅಂದರೆ ಎಲ್ಲರೂ ತಿನ್ಬೋದ್ರಿ. ಭಾಳ ಇಷ್ಟಪಟ್ಟು ತಿಂತಾರೋ. ಅದು ಹಪ್ಪಳನು ತಿನ್ಕೋತನ ನೋಡ್ಕೋತ ಕೂಡ್ಬೋದ್ರಿ. ಈಗ ಭಾಳ ನೋಡ್ರಿ, ಇದೆಲ್ಲ ಸಣ್ಣ ಮಾಡ್ಕೊಂಡ ನಾನು. ಇದೇ ಥರನೂ ನಾವು ಎಲ್ಲನೂ ಸಣ್ಣ ಮಾಡ್ಕೋಬೇಕಾಗ್ತತೆ. ಈರುಳ್ಳಿ ಸಣ್ಣ ಮಾಡ್ಕೋಬೇಕು, ಆಮೇಲೆ ಸೌತೆಕಾಯಿ ಇವೆಲ್ಲ ಕಟ್ ಮಾಡಿಟ್ಕೊಂಡ್ರಂತೂ ಭಾಳ ಈಜಿ ರೀ. ಇದಕ್ಕೆ ಇದನ್ನ ಕಟ್ ಮಾಡೋದ ನಾ ಅಲ್ಲೇ TV ಮುಂದೆ ಕೂತಾನೆ ಇದನ್ನೆಲ್ಲ ಮಾಡ್ಕೊಂಡು ಬಂದಾನೆ. ಮಾಡ್ಕೊಂಡನ ಇದನ್ನ ಈಸಿಯಾಗಿ ಒಂದು ಸ್ನ್ಯಾಕ್ಸನ್ನು ಮಾಡ್ಕೊಂಡು ತಿನ್ಬೋದ್ರಿ. ಈಗ ನೋಡ್ರಿ, ಹಾಕೊಳಕ್ತಾನೆ ಇವನ್ನೆಲ್ಲಾನು ಸಣ್ಣ ಕಟ್ ಮಾಡ್ಕೊಂಡನೆ. ಈಗ ನೋಡ್ರಿ, ಇದರ ಒಳಗೆ ಹಾಕೊಂಡು ನಾ ಚಾಪರ್ ಒಳಗೆ ಹಾಕೊಂಡನ ಕಟ್ ಮಾಡ್ಕೊಳಕ್ತಾನೆ ರೀ. ಅಂದ್ರೆ ಸ್ವಲ್ಪ ಸಣ್ಣಗೆ ಗ್ರ್ಯಾಂಡ್ ಆಗ್ಲತ್ತ ಹೇಳಿ. ನೋಡ್ರಿ ಎಷ್ಟು ಪೀಸ್ ಅದು, ಈಗ ಸಣ್ಣಂಗೆ ಪೀಸ್ ಅದು ಇವನು ನಾನು ತೊಗೊಂಡು ಎಲ್ಲನೂ ಹಾಕಿ ಇಟ್ಕೊಳಕ್ತಾನೆ. ಏನಿಲ್ರಿ, ಇದಷ್ಟು ಮಾಡಿ ಇಟ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಸಿಂಪಲ್ಲ. ಅದಕ್ಕೆ ನಾನು ಇದನ್ನು ಮಾಡಿಟ್ಕೊಳಕ್ತೇನೆ ನೋಡ್ರಿ. ಈಸಿಯಾಗೆ ಮಾಡ್ಕೊಬೋದ್ರಿ. ಈರುಳ್ಳಿ ತೊಗೊಂಡನ್ರಿ ಒಂದೆರಡು ಸಣ್ಣ ಸೌತೆಕಾಯಿ ತೊಗೊಂಡನಿ ನೋಡ್ರಿ. ಅವನ್ನೆಲ್ಲನೂ ಸಣ್ಣಗೆ ಪೀಸ್ ಮಾಡ್ಕೊಂಡನಿ. ಮತ್ತು ಟೊಮೆಟೊ ತೊಗೊಂಡನ್ರಿ. ನಿಮಗೆ ಎಷ್ಟು ಬೇಕೋ ಅಷ್ಟ ನೀವು ಮಾಡ್ಕೊಂಡು ಇದನ್ನು ಮಾಡ್ಕೊಬೋದ್ರಿ. ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಜಾಸ್ತಿ ಆಗ್ತಾವ್ರಿ. ಈಗ ನೋಡ್ರಿ, ಇವನ್ನೆಲ್ಲ ತೊಗೊಂಡನಿ ನಾನು. ಟೊಮೆಟೊ ಸಣ್ಣ ಪೀಸ್ ಮಾಡ್ಕೊಂಡನಿ. ಆಮೇಲೆ ಇದು ಕೊತ್ತಂಬರಿ ಸೊಪ್ಪನ್ನು ನಾನು ಸೋಸಿ ತೊಳೆದಿಟ್ಕೊಂಡನಿ. ಅವನು ಇದಕ್ಕೆ ಒಂದು ಸ್ವಲ್ಪ ಹಾಕೊಂಡು ಸಣ್ಣಗೆ ಪೀಸ್ ಮಾಡ್ಕೊತೀನಿ ರೀ. ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕೊಳಕ್ತಾನೆ. ಈಗ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕೊಂಡ್ರೆ ಅದಕ್ಕೆ ಟೇಸ್ಟ್ ಬರ್ತೈತೆ ಅಂತ ಹೇಳಿ 2 ಹಸಿಮೆಣ್ಸಿನ್ಕಾಯಿ ಹಾಕೊಳಕ್ತಾನೆ ರೀ. ಇದ್ರಾಗ ನಾನು ಕೊತ್ತಂಬರಿನೂ ಸ್ವಲ್ಪ ಸಣ್ಣ ಮಾಡ್ಕೊತೀನಿ ರೀ. ಯಾಕಂದ್ರೆ ಅದು ಸ್ವಲ್ಪ ದಪ್ಪ ಇರೋದ್ರಿಂದ. ಈಗ ನೋಡ್ರಿ, ಕೊತ್ತಂಬರಿ ಸೊಪ್ಪನ್ನು ನಾನು ಇದೇ ಜಾರ್ ಒಳಗೆ ಹಾಕಿ ಸಣ್ಣ ಮಾಡ್ಕೊಂಡ್ಬಿಡ್ತೇನೆ ರೀ. ಈಗ ನೋಡ್ರಿ, ಇದನ್ನು ಎಲ್ಲ ಹಾಕೊಂಡು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಏನಿಲ್ರಿ, ಇವೆಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಭಾಳ ಸಿಂಪಲ್ ರೀ. ನೋಡ್ರಿ, ಎಲ್ಲನೂ ಈಗ ಇದಕ್ಕೆ ಚಾಪರ್ ಒಳಗೆ ಹಾಕಿ ಚಾಪ್ ಮಾಡ್ಕೊಳಕ್ತಾನೆ. ಈಗ ನೋಡ್ರಿ, ಎಷ್ಟು ಸಣ್ಣಾಗೈತದು. ಇವನ್ನೆಲ್ಲನೂ ಮಾಡ್ಕೊಂಡು ಆದ್ಮೇಲೆ ಭಾಳ ಸಿಂಪಲ್ ಆಗಿರ್ತೈತಿ ಇದು. ಇವ್ನು ನೋಡ್ರಿ, ಕೊತ್ತಂಬರಿನೂ ಎಷ್ಟು ಸಣ್ಣಾಗೈತಿ. ಅಷ್ಟೂ ನಾನು ಈಗ ಎಲ್ಲ ಮಾಡಿ ತೋರ್ಸಾಕ್ತೇನೆ ನೋಡ್ರಿ. ಇವನ್ನೆಲ್ಲನೂ ಚಾಪ್ ಮಾಡ್ಕೊಂಡು ನಾನು ಬೆಸ್ಟ್ ಆಗಿರ್ತೈತಿ ರೀ. ಇದನ್ನು ನೀವು ಮಾಡ್ಬೋದು. ಈಗ ನೋಡ್ರಿ, ಈರುಳ್ಳಿ ಹಾಕೊಳಕ್ತಾನೆ ನಾನು. ಆಮೇಲೆ ಸೌತೆಕಾಯಿ ಟೊಮೆಟೊ ಹಾಕೊಳಕ್ತಾನೆ ರೀ. ಟೊಮೆಟೊ ಹಾಕೊಂಡು ಇವೇನು ಸೌತೆಕಾಯಿ ಇರ್ತಾವಲ್ರಿ ಅವನು ಚಂದಾಗ ಸಣ್ಣ ಕಟ್ ಮಾಡ್ಕೊಂಡು ಅದನ್ನೂ ಹಾಕೊಳಕ್ತಾನೆ. ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಇವನು ನಾನು ಇದಕ್ಕೆ ಎಲ್ಲನೂ ಹಾಕೊಳಕ್ತಾನೆ ರೀ. ಬೆಸ್ಟ್ ಆಗಿರ್ತೈತಿ. ಉಪ್ಪು ಹಾಕೊಳಕ್ತಾನೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಚಾಟ್ ಮಸಾಲನೂ ಸ್ವಲ್ಪ ಹಾಕೋಬೇಕಾಗ್ತತಿ. ಈಗ ಅದನ್ನು ನಾನು ಇಲ್ಲೇ ಹಾಕೊಳಕ್ತಾನೆ ರೀ. ಅದಕ್ಕೆ ಟೇಸ್ಟ್ ಬರೋ ಸಲಾಗ ಹಾಕೊಳಕ್ತಾನೆ ರೀ. ಈಗ ನೋಡ್ರಿ, ಇದು ಹಪ್ಪಳ ಎರಡೂ ಕಡೆನೂ ಚಂದಂಗೆ ಇದನ್ನ ಸುಟ್ಕೋಬೇಕ್ರಿ. ಇದು ಎರಡೂ ಕಡೆ ಚಂದಂಗೆ ಸುಟ್ಟಂದ್ರೆ ಅದು ತಿನ್ನಾಕ ಭಾಳ ಬೆಸ್ಟ್ ಅನಿಸ್ತತ್ರಿ. ಈಗ ನೋಡ್ರಿ, ಇದು ಎರಡೂ ಕಡೆನೂ ನಾನು ಚಂದಂಗೆ ಸುಟ್ಕೊಳಕ್ತಾನೆ. ಈಗ ಹಿಂಗೆಲ್ಲ ಪೂರ್ತಿಯಾಗಿ ಎರಡೂ ಕಡೆನೂ ಚಂದಂಗೆ ಸುಟ್ಕೊಂಡಿವಂದ್ರೆ ಇದನ್ನ ನಾವು ಕೋನ್ ಮಾಡ್ಕೋಬೇಕ್ರಿ. ನೋಡ್ರಿ, ಈಗ ಬಿಸಿ ಇದ್ದಾಗನೂ ಕೋನ್ ಮಾಡ್ಕೋಬೇಕಾಕತಿ. ಈಗ ಕೋನ್ ಮಾಡ್ಕೋಬೇಕ್ರಿ. ಇದನ್ನ ಬಿಸಿ ಇದ್ದಾಗ ಹಿಂಗೆ ಎರಡೂ ಕಡೆನೂ ಅದನ್ನ ಸುಟ್ಕೊಂಡ ಕೋನ್ ಮಾಡ್ಕೋಬೇಕಾಕತಿ. ಈಗ ನೋಡ್ರಿ, ಈಗ ಎರಡೂ ಕಡೆನೂ ಚಂದಂಗ ಸುಟ್ಕೊಳಕ್ತಾನೆ ನಾನು. ಈಗ ಮಸ್ತಂಗ ಸುಡ್ಬೇಕ್ರಿ. ಇದು ಎರಡೂ ಕಡೆನೂ ಹಸಿ ಬಿಸಿ ಇರಬಾರ್ದು. ಆ ಥರ ನಾವು ಇದನ್ನ ಕೋನ್ ಮಾಡ್ಕೋಬೇಕಾಕತಿ. ನೋಡ್ರಿ, ಇದನ್ನ ಚಂದಂಗ ಸುಟ್ಕೊಳಕ್ತಾನೆ ನಾ. ಈಗ ಈ ಕಡೆ ಎರಡೂ ಕಡೆನೂ ಇದನ್ನ ಹಪ್ಪಳ ಚಂದಂಗ ಸುಟ್ಕೋಬೇಕ್ರಿ. ಅಂದ್ರೆ ಅದು ಕೋನ್ ಮಾಡಿದ್ದು ಟೇಸ್ಟ್ ಬರ್ತತಿ.
ಈಗ ನೋಡ್ರಿ ಚಂದಂಗ ಇದನ್ನ ಹಪ್ಪಳ ನಾನು ಸುಟ್ಕೊಳಕ್ತಾನೆ. ಅದು ಚಂದಂಗೆ ಸುಟ್ರನ ಅದು ಕೋನ ಭಾರಿ ಮಸ್ತ್ ಬಂದಿರ್ತತಿ, ಟೇಸ್ಟ್ ಬಂದಿರ್ತತಿ. ಈಗ ನೋಡ್ರಿ ಇದನ್ನೆಲ್ಲನೂ ನಾನು ಸುಟ್ಕೊಂಡ ಚಂದಂಗೆ ಅದನ್ನ ಕೋನ್ ಮಾಡ್ಕೊಳಕ್ತಾನೆ. ನೋಡ್ರಿ ಎಷ್ಟು ಮಸ್ತ್ ಬರ್ತತಿ ಇದು. ಇದೇ ಥರನ ನೀವು ಕೋನ್ ಮಾಡ್ಕೊಂಡ ಮಾಡಕ್ಕೆ ಬರ್ತೈತ್ರಿ. ಇದನ್ನು ಕೋನ ಹಿಂಗೆ ಮಾಡ್ಕೋಬೇಕು ನೋಡ್ರಿ. ಬಿಸಿ ಬಿಸಿ ಇರ್ತೈತ್ರಿ, ಅದು ಸುಟ್ದಿರ್ತತಿ. ಆದರೂ ಅದನ್ನು ಹಿಂಗೆ ಮಡಿಚಿಬಿಟ್ಟ ಕೋನ್ ಮಾಡ್ಕೋಬೇಕಾಕತಿ ನೋಡ್ರಿ. ಈಗ ಬಿಸಿ ಇದನ್ನು ತೊಗೊಂಡು ಮಾಡ್ಕೋಬೇಕು. ಈಗ ಇದನ್ನೆಲ್ಲ ಚಂದಂಗೆ ಸುಟ್ಕೋಬೇಕ್ರಿ ನಾವು. ಆ ಕಡೆ ಈ ಕಡೆ ಎಲ್ಲರ ಕಡೆನೂ ಹೊಳ್ಳಿಸಿ ಅದನ್ನ ಒಂದು ಸ್ಪೂನ್ ತೊಗೊಂಡ ಅಥವಾ ಕಡ್ಚಿಗೆ ತೊಗೊಂಡ ಹಿಂಗೆ ಒತ್ತೆ ಅದನ್ನು ಸುಟ್ಕೋಬೇಕ್ರಿ. ಅಂದ್ರೆ ಅದು ಚಂದ ಬರ್ತೈತಿ ಸುಟ್ಟಿದ್ದು. ಹಿಂಗೆ ಸುಟ್ಕೊಂಡಾದ್ಮೇಲೆ ಅದನ್ನ ಆಗ ಇನ್ನು ಬಿಸಿ ಬಿಸಿ ಇರುವಾಗಲೇ ಅದನ್ನ ಕೋನ್ ಮಾಡ್ಕೊಂಡ್ಬಿಡ್ಬೇಕ್ರಿ. ನೋಡ್ರಿ ಈಗ ನಾನು ಎಲ್ಲ ಇದನ್ನ ಎರಡು ಕಡೆನೂ ಚಂದಂಗೆ ಸುಟ್ಟನಿ. ಇದನ್ನ ಯಾವ ರೀತಿ ಕೋನ್ ಮಾಡ್ಬೇಕನ್ನೋದನ್ನು ನಾ ತೋರಿಸ್ನು. ಈಗ ಬಿಸಿ ಇದೈತಲ್ರಿ, ಕೈಯಾಗ ಬಿಸಿ ಬಿಸಿ ಭಾಳ ಇರ್ತೈತಿ, ನೋಡಿ ಕೋನ್ ಮಾಡ್ಕೋಬೇಕು. ಈಗ ನೋಡ್ರಿ ಇಷ್ಟ ಮನಸ್ಬೇಕ್ರಿ, ಅದನ್ನ ಈ ಥರ ಕೋನ್ ಮಾಡ್ಕೊಂಡ್ಬಿಡ್ಬೇಕು. ಪಟ್ನ ಆಗ್ಬಿಡ್ತೈತ್ರಿ. ಆಗ ಬೆಸ್ಟ್ ಆಗಿರ್ತೈತ್ರಿ. ಆಗ ನೋಡ್ರಿ ಈಗ ಎಷ್ಟು ಚೆನ್ನಾಯ್ತು. ಇದರಲ್ಲೇ ನಾವು ಎಲ್ಲನೂ ಅವನ್ನ ಪೂರ್ತಿಯಾಗಿ ತುಂಬಿದೀವಂದ್ರೆ ಚಂದ ನಮಗೆ ಟೇಸ್ಟ್ ಬರ್ತೈತ್ರಿ ತಿನ್ನಾಕ. ನೋಡ್ರಿ ಈಗ ಇದನ್ನ ಸುಡು ತೋರ್ಸಾಕ್ತಾನೆ ನಾನು. ಭಾಳ ಮಸ್ತಂಗೆ ಸುಡ್ಬೇಕ್ರಿ. ಈ ಕಡ್ಚಿಗಿಂದ ಒತ್ತೆ ಈ ಥರ ಮಸ್ತಂಗೆ ಸುಟ್ಕೋಬೇಕ್ರಿ ಅದನ್ನ. ಅಂದ್ರೆ ಅದು ಚಂದ ಬರ್ತೈತ್ರಿ, ತಿನ್ನಾಕೂ ಬೆಸ್ಟ್ ಇರ್ತೈತಿ. ಈಗ ನೋಡ್ರಿ ಇದನ್ನ ಕೋನ್ ಮಾಡ್ಕೊಂಡು ನೋಡ್ರಿ ಈ ಥರ ಕೋನ್ ಮಾಡ್ಕೊಂಡು ಇದ್ರೊಳಗೆಲ್ಲ ಅದೇನು ನಾವು ಮಿಕ್ಸ್ ಮಾಡ್ಬೇಕ್ರಿ. ಇದು ಮಿಕ್ಸ್ ಮಾಡಿರ್ತೀವಲ್ರಿ ಈರುಳ್ಳಿ ಅದು, ಅವನ್ನೆಲ್ಲ ಇದಕ್ಕೆ ಹಾಕೋಬೇಕ್ರಿ. ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ಎರಡೂ ಕಡೆನೂ ಚಂದಂಗೆ ಸುಡೋದನ್ನ ಮೇನ್ ಇರ್ತೈತ್ರಿ ಇದು. ಈಗ ಸುಟ್ಟು ಇದನ್ನ ಕೋನ್ ಹಿಂಗೆ ಮಾಡ್ಕೋಬೇಕು ನಾವು. ನೋಡ್ರಿ ಎಷ್ಟು ಚಂದ ಆಗುತ್ತೆ. ಈ ಥರ ನಾವು ಎಲ್ಲರಿಗೂ ಇದನ್ನ ಮಾಡ್ಕೊಂಡು ಬಂದು ತಿನ್ನಕ್ಕೆ ಕೂತ್ಬಿಟ್ಟಿವಂದ್ರೆ ಇಷ್ಟು ಮಜಾ ಬರ್ತೈತ್ರಿ. ಅದು ಸ್ನ್ಯಾಕ್ಸ್ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರುವಂಥ ಒಂದು ಸ್ನ್ಯಾಕ್ಸ್. ಇದಕ್ಕೆ ನೋಡ್ರಿ ಅವೆಲ್ಲ ಹಾಕೊಂಡನಲ್ರಿ. ಲಾಸ್ಟಿಗೆ ನಾ ಏನು ಮಾಡ್ಕೊಳಕ್ತಾನೆ, ಇದಕ್ಕೆ ಅದನ್ನು ತುಂಬು ಮುಂದಾಗ ಹಪ್ಪಳನೂ ಸ್ವಲ್ಪ ಕುರ್ಕುರು ಹೊತ್ತೈತೆ ಅಂತ ಹೇಳಿ ಹಪ್ಪಳನೂ ಹಾಕೊಳಕ್ತಾನೆ ರೀ. ಆಮೇಲೆ ಇದು ಸೇವ್ ಇರ್ತೈತಲ್ರಿ ಅದನ್ನೂ ಹಾಕೊಳಕ್ತಾನೆ. ಇವೆರಡನ್ನು ಹಾಕೊಂಡು ಎಲ್ಲನೂ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ನಾ ಲಿಂಬೆ ರಸ ಅದಕ್ಕೆ ಟೇಸ್ಟ್ ಬರಲಿ ಅಂತ ಹೇಳಿ ಅದನ್ನು ಹಾಕೊಳಕ್ತಾನೆ ರೀ. ಇದೆಲ್ಲ ಹಾಕೊಂಡೆ ಚಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡಿ ನೋಡ್ರಿ ಈಗ ಇಷ್ಟ ನಾನು ಚಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಅದನ್ನ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಅದನ್ನು ಇದೇನು ಕೋನ್ ಮಾಡ್ಕೊಂಡಿರ್ತೀವಲ್ರಿ ಅದಕ್ಕೆ ನಾವು ಎಷ್ಟಿಷ್ಟ ತುಂಬ್ಕೊಂಡು ಬಿಡ್ಬೇಕ್ರಿ. ಅದಕ್ಕೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿರ್ತೈತಿ. ಒಳ್ಳೆ ಸ್ನ್ಯಾಕ್ಸ್ ರೀ, ಎಲ್ಲರೂ ತಿನ್ನುವಂಥದ್ದು. ಇದನ್ನು ಮಾಡಿ ನೋಡ್ರಿ, ಬೆಸ್ಟ್ ಅನಿಸ್ತತಿ. ಎಲ್ಲರೂ ಕೂಡಿ ತಿನ್ನುವಲ್ಲೇ ಒಂದು ಸಂತೋಷ ಇರ್ತೈತಿ. ನೋಡ್ರಿ ಎಷ್ಟು ಮಸ್ತಾಗಿ ಇದು ಫುಲ್ ತುಂಬಿ ಬಿಡ್ಬೇಕ್ರಿ. ಇದನ್ನ ಅದೇನು ಕೋನ್ ಮಾಡ್ಕೊಂಡಿರ್ತೀವಲ್ರಿ ಆ ಕೋನನ ಈ ಕೋನ್ನೊಳಗೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಡ್ಬೇಕು. ಎಲ್ಲ ಮಿಕ್ಸ್ ಮಾಡೇ ತುಂಬಬೇಕ್ರಿ. ಈಗ ನೋಡ್ರಿ ಹಾಕಾಕತ್ತಾನೆ. ಈಗ ಇದೇ ಥರ ನಾನು ಎಲ್ಲನೂ ಇವನ್ನ ಫುಲ್ ಹಂಗೆ ಮಾಡ್ಕೊಂಡ್ಬಿಡ್ತೇನೆ ರೀ, ತುಂಬ್ಕೊಂಡ್ಬಿಡ್ತೀನಿ. ನೋಡ್ರಿ ಈಗ ಇದಕ್ಕೂ ಹಾಕೊಳಕ್ತಾನೆ. ಈಗೇನು ಮಾಡ್ಕೊಂಡಿರ್ತೀವಿ ಕೋನ ಅವನ್ನ ಯಾಕೆ ಗ್ಲಾಸ್ನಾಗ ಇಟ್ಟಾನಂದ್ರೆ ನಾವು ಅದು ಸೇಫ್ ಆಗಿರ್ತೈತಿ. ಹಿಂಗೆ ಏನು ಬಿಟ್ಕೊಳಂಗಿಲ್ರಿ. ಅದಕ್ಕೆ ನಾನು ಒಂದು ಗ್ಲಾಸಲ್ಲಿ ಇಟ್ಟೇನೆ. ಅದನ್ನ ಹಂಗೆ ಇಟ್ಕೊಂಡನ ನೀವು ಹಾಕಿಬಿಡ್ರಿ, ಮಸ್ತ್ ಆಗಿರ್ತೈತಿ. ನೋಡ್ರಿ ಇದ್ರೊಳಗೆ ಎಲ್ಲನೂ ನಾನು ಹಾಕೊಳಕ್ತೇನೆ. ಇದು ಎಲ್ಲ ನಾವು ಎಷ್ಟು ಇದನ್ನ ಚೆಂದಾಗಿ ಮಾಡ್ಕೋತೀವೋ ಮಿಕ್ಸ್ ಮಾಡಿದ್ದು ಈರುಳ್ಳಿ ಆಗಲಿ ಟೊಮೆಟೊ ಆಗಲಿ ಅದ್ರದ ಟೇಸ್ಟ್ ಭಾಳ ಬರ್ತೈತೆ ರೀ. ನಾವು ಎಷ್ಟು ಚಂದ ಮಾಡಿರ್ತೀವೋ ಅದಕ್ಕೆ ಏನೇನು ಟೇಸ್ಟ್ ಬೇಕು ಅದನ್ನೆಲ್ಲ ಹಾಕಿದ್ರೆ ಭಾಳ ಅಂದ್ರೆ ಭಾಳ ಸೂಪರ್ ಆಗಿರುವಂಥ ಒಂದು ಒಳ್ಳೆ ಸ್ನ್ಯಾಕ್ಸ್ ರೀ. ಎಲ್ಲರೂ ಕೂಡಿ ತಿಂದ್ರೆ ಇದನ್ನ ಭಾಳ ಮಜಾ ಬರ್ತೈತಿ. ಅದಕ್ಕೆ ನೀವು ಯಾವ್ದಾರ ಒಂದು ಕ್ರಿಕೆಟ್ ನೋಡುವಾಗ ಅಥವಾ ಪಿಕ್ಚರ್ ನೋಡುವಾಗ ಮನೇಲಿ ಏನೋ ನೋಡ್ಕೋತ ಕೂತೀವಂದ್ರೆ ಈ ಥರ ಎಲ್ಲ ಮಾಡ್ಕೊಂಡು ತಿಂದ್ರೆ ಮಕ್ಕಳು ಇಷ್ಟಪಡ್ತಾರೆ, ಎಲ್ಲರೂ ಇಷ್ಟಪಡ್ತಾರೆ. ನೋಡ್ರಿ ಎಷ್ಟು ಮಸ್ತ್ ಆಗೈತಿ. ನೋಡೋಕ್ಕೂ ಅಷ್ಟು ಅಟ್ರಾಕ್ಟಿವ್ ಇರ್ತೈತೆ ರೀ. ಮತ್ತು ಇದ್ರೊಳಗಿನ ಇವನು ಹೆವಿ ಇರಂಗಿಲ್ಲ, ಭಾಳ ಬೆಸ್ಟ್ ಇರ್ತಾವ್ರಿ ಇವೆಲ್ಲ ಐಟಮ್ಸ್ ಎಲ್ಲ. ಇದ್ರೊಳಗೆ ಹಾಕಿದ್ದು ಲೋ ಕ್ಯಾಲ್ರಿ ಇರ್ತೈತಿ.